ಜೋಳಗಳು ನೋಡಿ ಗಿಡ ಮೊಳಕೆ ಕ್ಲೀನ್ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಬ್ರಷ್ ಮಾಡಿದೆ, ಹಂಗೂ ಇಷ್ಟೆಲ್ಲ ಉಳ್ಕೊಂಬಿಡ್ತು. ಫೈನಲಿ ಲೋಡಿಂಗ್ ಇಷ್ಟು ಕಂಪ್ಲೀಟ್ ಆಗೈತೆ. ಇದೇ ನಮ್ಮ ಗಾಡಿಗೆ ಲೋಡ್ ಆಗ್ತಾ ಇರೋದು. ಚಪಾತಿ, ಪಲ್ಯ, ಚಟ್ನಿ, ಅನ್ನ, ಸಾಂಬಾರು, ಮಜ್ಜಿಗೆ. ದಾಬಸ್ಪೇಟೆಗೆ ಬಂದ್ವಿ. ಸಾರಿ, ದಾಬಸ್ಪೇಟೆ ಅಲ್ಲ, ಡಾಬ್ಸ್ಪೇಟ್. ಫಂಕ್ಷನ್ ಆಗ್ತಾಯಿದ್ದು ಇಲ್ಲಿ. ಕಾಯಕವೇ ಕೆಲಸ ಬಸವಣ್ಣವ್ರದ್ದು. ಎದುರುಗಡೆ ಲಾರಿ ಎಷ್ಟು ಮರೆ ತಿಮ್ಮಿ ತುಂಬ್ಕೊಂಡು ಹೋಗ್ತಾಯಿತ್ತು. ಎಷ್ಟು ಓರ್ಟನೇಜ್ ಹಾಕಿದ್ರು ಅಣ್ಣಯ್ಯ. ಹಾಯ್ ಆ್ಯಂಡ್ ತಮಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೂರು ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಒಂದು ವಾರ ಬಿಲಿನ್ಕೋಟೆಯಲ್ಲಿ ಗಾಡಿ ನಿಲ್ಲಿಸಿದ್ವಿ. ನಾನು ಮುಂಚೆ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನನ್ನ ಫ್ರೆಂಡ್ ಮನೆ ಹತ್ರ ಮನೆಗೆ ಹೋಗಿದ್ವಿ. ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಒಂದು ಫಂಕ್ಷನ್ ಇತ್ತು. ಅದು ಮುಗಿಸ್ಕೊಂಡ್ಬಿಟ್ಟು ಲೋಡ್ ಹೋಗ್ತಾ ಇದೀವಿ. ಇವಾಗ ಗಾಡಿ ಎತ್ಕೊಂಡ್ಬಿಟ್ಟು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಹಾಕ್ಬಿಟ್ಟು ಹೋಗ್ತಾ ಇದೀವಿ. ಮಂಗಳೂರಿಗೆ ಲೋಡು ಶೀಟು ಟಾಟಾ ಮಾಡಿಸ್ಕೊಂಡ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಪಾರ್ಟಿ. ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ 99% ಇವಾಗಲೇ. ನೋಡೋಣ ಲೋಡ್ ಇವಾಗ ಆಗುತ್ತೋ ನಾಳೆ ಬೆಳಗ್ಗೆ ಆಗುತ್ತೋ ನೋಡೋಣ. ಕಾಟಾ ಹತ್ರ ಹೋಗ್ತಾ ಇದ್ದೀವಿ. ಒಂದು ಟೀ ಕುಡ್ಕೊಂಡು ಹೋಗ್ಬೇಕು. ಕಾಟಾಗಿಂತ ಮುಂಚೆ ಅಲ್ಲಿ ಕಂಪ್ನಿ ಹತ್ರ ಎಲ್ಲೂ ಟೀ ಅಂಗಡಿ ಏನೂ ಸಿಗಲ್ಲ. ರಾತ್ರಿ ಆಲ್ಟಿಂಗ್ ಏನಾರು ಆದರೆ ಊಟಕ್ಕೆ ಮತ್ತೆ ಇಷ್ಟು ದೂರ ಬರಬೇಕಾಗುತ್ತೆ ಇಲ್ಲಿಗೆ. ಅಲ್ಲಿ ಮಧ್ಯಾಹ್ನ ಒಂದು ಕಡೆ ಊಟ ಮಾಡಿದ್ವಿ. ಅಲ್ಲಿ ನೀರು ಸಿಕ್ತು, ಫುಲ್ ನೀರು ಫುಲ್ ಮಾಡ್ಕೊಂಬಿಟ್ವಿ. ಹೋಗ್ತಾ ಇದ್ದೀವಿ ಕಾಟಾ ಹತ್ರ ಹೋಗೋಣ. ಲೋಡಿಂಗ್ ಪಾಯಿಂಟ್ಗೆ ಬಂದ್ವಿ. ಫ್ರೆಂಡ್ ಮನೆ ಹತ್ರ ಗಾಡಿ ನಿಲ್ಸಿ ಹೋಗಿತ್ತು ಒಂದು ವಾರ. ಜೋಳಗಳು ನೋಡಿ ಗಿಡ ಮೊಳಕೆ ಮೂಲೆಯಲ್ಲಿ, ಈ ಮೂಲೆಯಲ್ಲಿ. ಹಾಂ, ಕ್ಲೀನ್ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಬ್ರಷ್ ಮಾಡಿದೆ, ಹಂಗೂ ಇಷ್ಟೆಲ್ಲ ಉಳ್ಕೊಂಬಿಡ್ತು. ಯಪ್ಪ, ಆಶ್ಚರ್ಯ ಅನ್ಸುತ್ತೆ. ಕಬ್ಬಣದಲ್ಲೂ ಬೆಳೆದ್ಬಿಡ್ತಲ್ಲಪ್ಪ ಜೋಳ. ನಿಜವಾಗ್ಲೂ ಬೆಳೆಯುತ್ತಾ? ಬೆಳೆದೈತೆ, ಹೌದಲ್ವಾ? ಅಲ್ಲ, ಮಣ್ಣಿಲ್ವಲ್ಲ. ಯಾರೋ ವಿಮಲ್ ತಿಂದು ಹಾಕ್ಬಿಟ್ಟವ್ರೆ, ನಾವಲ್ಲ. ನೋಡಿದೆ ಹೆಂಗೆ ಬೆಳೆದೈತೆ. ಇದೇ ಶೀಟಲ್ಲಿ ಲೋಡ್ ಮಾಡ್ತಾ ಇರೋದು. ಗಾಡಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಏನಕ್ಕಪ್ಪ ಅಂದರೆ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು. ಟೀ ಅಲ್ಲೆಲ್ಲೂ ಬರ್ಬೇಕಾದ್ರೆ ಅಂದವೇ ಸಿಕ್ಕಿದ ಕಡೆ ಚೆನ್ನಾಗಿ ಕಾಣಲಿಲ್ಲ, ಹಂಗಾಗಿ ಕುಡಿಲಿಲ್ಲ. ಟೀ ಕೂಡ ಅಂತ ಹೋಗ್ತಾ ಇದ್ದೀವಿ. ಅದು ಎಣ್ಣೆ ಫ್ಯಾಕ್ಟ್ರಿ ಎಲ್ಲರೂ ಕಲ್ಪತರು ಎಣ್ಣೆ ಫ್ಯಾಕ್ಟ್ರಿ ಇದ್ರಗಡೆ ಕಾಣ್ತಾ ಹತ್ತಿರ ಕೊಡ್ತಾರೆ ಸ್ವಲ್ಪ. ಕಲ್ಪತರು ಗೌರ್ಮೆಂಟ್ ಅದು. ನಮ್ಮ ಅಣ್ಣ ಮುಂಚೆ ಹಳೆ ಗಾಡಿಗಳಿಗೆ ಲೋಡ್ ಮಾಡ್ತಿದ್ದ. ಕಲ್ಪತರು ಬೆವರೇಜಸ್. ಇದು ಮ್ಯಾನ್ಷನ್ ಹೌಸ್ ಲೋಡ್ ಮಾಡಿದ್ದು. ಮ್ಯಾನ್ಷನ್ ಹೌಸ್ ಬ್ರ್ಯಾಂಡಿ ಉದಾರ ತುಂಬ ಲೋಡು ಹೊಡೆದೋದ್ರೆ ಅದಕ್ಕಿದಿಲ್ಲ. ಆ ಥರ ಏನು ಮಾಡಲ್ಲ. ಇಲ್ಲ, ಅದು ಮಾಮೂಲಿ ಗ್ಲಾಸ್ದಲ್ವಾ, ಹೊಡೆದೋದ್ರೆ ಏನು ಮಾಡಂಗಿಲ್ಲ. ಸೀಲ್ಡ್ ಇದ್ರೆ ಇರಲ್ವಾ? ಸೀಲ್ಡ್ ನೋಡ್ತಾರೆ. ಸೀಲ್ಡ್ ಓಪನ್ ಆಗಿರಬಾರ್ದು. ಸೀಲ್ ಓಪನ್ ಆಗಿಲ್ಲ ಅಂದ್ರೆ ಸುಮ್ಬಿಡ್ತಾರೆ. ಸೀಲ್ ಓಪನ್ ಆಗಿ ಹೊಡೆದೋಯ್ತು ಅಂತ ಅಂದ್ರೆ ಏನು ಗೊತ್ತಾಗಲ್ಲ. ಇಲ್ಲ, ಗೊತ್ತಾಗುತ್ತೆ. ಸೀಲ್ ಓಪನ್ ಆಗಿರುತ್ತಲ್ಲ, ಕೆಳಗಡೆ ಗ್ಲಾಸ್ ಹೊಡೆದು ಎದಕ್ಕಾರ ಬೋರ್ ಮಾಡ್ಕೊಂಡು ಕುಡಿಬೋದಲ್ಲ. ಹೆಂಗ್ ಹೊಡಿತೀಯ ನೀನು? ಗ್ಲಾಸ್ ಹೊಡೆಯೋಕ್ಕಾಗಲ್ಲ. ಯಾಕೆಂದ್ರೆ 10 ಬಾಟ್ಲಿ ಇರೋದು ಒಂದೊಂದು ಕ್ರೇಟು, ಕಾಟನ್ ಕ್ರೇಟ್ ಮಾಡಿರ್ತಾರೆ. ಆ ಕ್ರೇಟ್ಗೆ ಸೀಲ್ ಹಾಕಿರ್ತಾರೆ. ಆ ಸೀಲ್ ಓಪನ್ ಮಾಡಂಗಿಲ್ಲ ನೀನು. ಆ ಸೀಲ್ ಓಪನ್ ಮಾಡಿದ್ರೆ ಸೀಲ್ ನೋಡ್ಕೊತಾರ. ಆ ಬಾಕ್ಸ್ ಅಷ್ಟು ಹೊಡೆದೋಗಿದ್ರು ತಲೆ ಕಷ್ಟ ಅವರು. ಬಟ್ ಸೀಲ್ ಓಪನ್ ಆಗಿರಬಾರ್ದು. ಕಾಟನ್ ಬಾಕ್ಸ್ ಸೀಲ್ ಓಪನ್ ಆಗಿರಬಾರ್ದು. ಇದೆ. ಬನ್ನಿ ಟೀ ಅಂಗಡಿಗೆ ಹೋಗಿ ಟೀ ಕುಡ್ಕೊಂಬರೋಣ. ಎಣ್ಣೆ ವಿಷಯ ಬೇಡ ಸದ್ಯಕ್ಕೆ. ನಡ್ಕೊಂಡು ಹೋಗ್ಬಿಟ್ಟು ಟೀ ಕುಡ್ಕೊಂಡು ಡಬಲ್ ಆಮ್ಲೆಟ್ ತಿನ್ಕೊಂಬಿಟ್ಟು ಬಂದ್ವಿ. ಲೋಡಿಂಗ್ ಇನ್ನೂ ಶುರು ಮಾಡಿಲ್ಲ. ಇವಾಗ ಬಂದು ಹಮಾಲಿಗಳು ಈಗ ಶುರು ಮಾಡೋಂಗೆ ಕಾಣ್ತಾರೆ. ಆಲ್ರೆಡಿ ಶುರು ಮಾಡೋರು.
ಎಗ್ ರೈಸು ಚಿಕನ್ ಮಸಾಲ ತಗೊಂಡಿದ್ದೀವಿ. ಚೆನ್ನಾಗಿದೆ. 8 ಗಂಟೆಗೆ ಬಂದಿದ್ದೀವಿ ಊಟಕ್ಕೆ. ಮಳೆ ಬರೋಂಗಾಗಿದೆ. ಛತ್ರಿನೂ ತೊಗೊಂಬಿಟ್ಟು ಊಟ ಮಾಡಿಕೊಂಡು ನೋಡಿ ನಮ್ಮ ನೆರಳು ಹೋಗ್ತಾ ಇದ್ದೀವಿ. ಬಾಳೆಹಣ್ಣು ತಗೊಂಡಿವಿ ಒಂದು 4 ಮಧ್ಯರಾತ್ರಿ ಹೊಟ್ಟೆ ಹಸಿದ್ರೆ ತಿನ್ನೋಕ್ಕೆ ಅಂತ. ಸಿಕ್ಕಾಪಟ್ಟೆ ದೂರ ಆಯ್ತು, ಆ ಥರ 1-1.5-2 ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕು. ನಡ್ಕೊ ಬಂದಿದ್ದೀವಿ, ಮತ್ತು ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಮಾಡಾಯ್ತಲ್ಲ ಅಂದ್ಬಿಟ್ಟು ಕರಗ್ಸೋಣ ಅಂದ್ಬಿಟ್ಟು. ಲೋಡ್ ಆಗಿಲ್ಲ ಅಂದರೆ ಲಾರಿ ತಂದು ಬರ್ಬೋದಾಯ್ತು. ಕರೆಕ್ಟ್, ಹೌದು. ಅಟ್ಲೀಸ್ಟ್ ಹಂಗೂ ಬೈಕ್ ಕೇಳಿದ್ವಿ, ಅವರಿಗೆ ಕೊಡಲ್ಲ ಅಂದರು. ಇಲ್ಲ ಅಂತಂದ್ರು ಫಸ್ಟ್ ಆಫ್ ಆಲು, ಇತ್ತು ಕೊಡಲಿಲ್ಲ. ನಾವು ಆಮೇಲೆ ಸುಮ್ಮನೆ ಆದ್ವಿ. ಫೈನಲಿ ಲೋಡಿಂಗ್ ಇಷ್ಟು ಕಂಪ್ಲೀಟ್ ಆಗೈತೆ. ನಾಳೆ ಬೆಳಗ್ಗೆ ಈ ಥರ ಶೀಟ್ಗಳು ಮಾತ್ರ, ಅಂದರೆ ಈ ಹ್ಯಾಟ್ ಟೋಪಿಗಳು ಮಾತ್ರ ಬ್ಯಾಲೆನ್ಸ್ ಇರೋದು. ಅದಕ್ಕೆಲ್ಲ ಈ ಜಾಗಕ್ಕೆ ಸ್ವಲ್ಪ ಆ ಜಾಗಕ್ಕೆ ತುಂಬ್ತಾರಷ್ಟೇ. ಅಷ್ಟಕ್ಕೋಸ್ಕರ ವೆಯ್ಟಿಂಗ್. ಇವಾಗ ಊಟ ಎಲ್ಲ ಆಯಿತು. ಇವಾಗೇನು ಕೆಲಸ ಅಂದರೆ ಮಲ್ಕೊಳ್ಳೋದಷ್ಟೇ. ಬೆಳಗ್ಗೆ ಸಿಗ್ತೀನಿ. ಎಲ್ರಿಗೂ ಶುಭರಾತ್ರಿ. The next day. ಗುಡ್ ಮಾರ್ನಿಂಗ್ ಅಂಡ್ ಮಾಸ್, ವೆಲ್ಕಮ್ ಬ್ಯಾಕ್. ರಾತ್ರಿ ಮಲಗಿಬಿಟ್ಟು ಬೆಳಗ್ಗೆ ಒಂದು 8-9 ಗಂಟೆಗೆ ಎದ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ಟೀ ಕುಡ್ಕೊಂಬಿಟ್ಟು ತಿಂದು ಬಂದ್ವಿ. ಇವಾಗ ಮತ್ತೆ ಗಾಡಿ ಹತ್ರ ಲೋಡ್ ಇಷ್ಟೊತ್ತಿಗೆ ಆಗಬೇಕಿತ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸಣ್ಣ ಸಣ್ಣ ಪೀಸ್ಗೋಸ್ಕರ ವೆಯ್ಟಿಂಗು, ಒಂದು 30-40 ಪೀಸ್ಗೋಸ್ಕರ. ಇಲ್ಲಿ ಮೇಲೆ ಕೂತೀನಿ. ಇದೇ ನಮ್ಮ ಗಾಡಿಗೆ ಲೋಡ್ ಆಗ್ತಾ ಇರೋದು. ಈ ಥರದಕ್ಕೆ ವೆಯ್ಟಿಂಗ್. ಇವಾಗ ಲೈಟ್ ವೆಯ್ಟ್ ಇದ್ದಾವೆ, ಫುಲ್ ಲೋಡ್ ಆಗೈತೆ ಗಾಡಿ. ಫುಲ್ ರೈಟಿಗೆ ವಾಲ್ ಐತೆ. ನೋಡೋಣ ಎಷ್ಟಾಗುತ್ತೆ. ಇದೇ ಫ್ಯಾಕ್ಟ್ರಿ ದೊಡ್ಡದಾಗೈತೆ. ಗಾಡಿ ಒಳಗೆ ಕುತ್ಕೊಳ್ಳೋದು. ಫೈನಲಿ ಗಾಡಿ ಲೋಡ್ ಆಯಿತು. ಹಗ್ಗ ಟಾರ್ಪಲ್ ಅವಶ್ಯಕತೆ ಇಲ್ಲ ಅಂತಂದರು, ಬಟ್ ನಾವೊಂದು ಚಿಕ್ಕದು ಎಲ್ಲೋ ಕಲರ್ ಟಾರ್ಪಲ್ ಇತ್ತು, ಅರ್ಧಕ್ಕೆ ಅದನ್ನು ಹಾಕ್ಬಿಟ್ಟು ಹಗ್ಗ ಹಾಕಿದ್ವಿ. ಯಾಕಂದರೆ ಗಾಡಿ ಸೆಕ್ಷನ್ ಎಲ್ಲ ಸುಮ್ಮನೆ ಹಿಂದೆಯಿಂದ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಈ ಥರ ಸಿಂಪಲಾಗಿ ಹೊಡೆದಿದ್ದೀವಿ. ಬರೀ ಈ ಜಾಗಕ್ಕೆ ಮಾತ್ರ ಟಾರ್ಪಲ್ ಆಗ್ಯಾರಲ್ಲ, ಟಾರ್ಪಲ್ ಹಾಕೋಕ್ಕೆ ಹೋಗಿಲ್ಲ. ಕಾಟ ಮಾಡಿಸ್ಬಿಟ್ಟು ಹೊರಡೋದೆ. 2 ಪೇ ಬಾಡಿಗೆ, ಅಡ್ವಾನ್ಸ್ ಏನಿಲ್ಲ. ಅಲ್ಲಿ ಹೋದ್ಮೇಲೆ ಫುಲ್ ಪೇಮೆಂಟು. ಹೋಗೋಣ ಬನ್ನಿ ಕಾಟ ಹತ್ರ. ಅವರು ಬರ್ತೀನಿ ಅಂತ ಹಂಗಾಗಿ ವೆಯ್ಟ್ ಮಾಡ್ತಿದ್ದೀವಿ, ಇನ್ನೂ ಬರಲಿಲ್ಲ ಅವರು. ಹೋಗೋಣ ಬನ್ನಿ. ಕೆಂಪಳ್ಳಿಗೆ ಬಂದಿದ್ದೀವಿ. ಏನಕ್ಕೆ ರಿಟರ್ನ್ ಬಂದ್ವಿ ಅಂತಂದರೆ ಹಂಗೆ ಗುಡಮನಹಳ್ಳಿ ಹ್ಯಾಂಡ್ ಮೇಲೆ ಹೋಗೋದು. ಬಟ್ ಏನಕ್ಕಪ್ಪ ಅಂತಂದರೆ ಇಲ್ಲೊಂದು ಹೋಟ್ಲಿದೆ ನಮ್ಮೂರ ತಿಂಡಿ ಅಂದ್ಬಿಟ್ಟು. ಆ ಹೋಟ್ಲಲ್ಲಿ ನೆನೆರಾದ್ಮೇಲೆ ಮಧ್ಯಾಹ್ನ ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ವಾಪಸ್ ಇಲ್ಲಿ ರಿಟರ್ನ್ ಬಂದ್ಬಿಟ್ಟು ಹಂಗೆ ಎಸ್ಪಿ ಡೀಸೆಲ್ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಡೀಸೆಲ್ ಫುಲ್ ಎಂಡಿಂಗಲ್ಲ ಐತೆ. ಹಂಗಾಗಿ ಕೆಂಪಳ್ಳಿ ವಾಪಸ್ ಬಂದ್ವಿ. ಇದೆ ಹೋಟೆಲ್ ನಮ್ಮೂರ ತಿಂಡಿ. ನೆನ್ನೆ ಮುದ್ದೆ ಊಟ ಚಪಾತಿ ಊಟ ಮಾಡ್ತೀವಿ, ಚೆನ್ನಾಗಿತ್ತು. ಹಂಗಾಗಿ ಇನ್ನೊಂದ್ಸಲ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ. ಊಟ ಮಾಡೋಣ, ಹೊಟ್ಟೆ ಸಿಕ್ಕಾಪಟ್ಟೆ 2 ಗಂಟೆ ಆಗೋದು. ಅಲ್ಲಿ ಚಪಾತಿ, ಪಲ್ಯ, ಚಟ್ನಿ, ಅನ್ನ, ಸಾಂಬಾರು, ಮಜ್ಜಿಗೆ. ಸಿಂಪಲ್ ಊಟ, 50 ರೂಪಾಯಿ ಅಷ್ಟೇ. ಚಕ್ಕಾಗಿದೆ. ಊಟ ಮಾಡ್ಬಿಟ್ಟು ಸಿಗ್ತೀನಿ. ಊಟ ಎಲ್ಲ ಮುಗಿಸ್ಕೊಂಬಿಟ್ಟು HP ಪೆಟ್ರೋಲ್ ಬಂಕಿಗೆ ಹೋದ್ವಿ, ಬಟ್ ಅಲ್ಲಿ ಡೀಸೆಲ್ ಇಲ್ಲ ಅಂದರು. ದಾಬಸ್ಪೇಟೆಗೆ ಬಂದ್ವಿ. ದಾಬಸ್ಪೇಟೆ ಅಲ್ಲ, ಡಾಬ್ಸ್ಪೇಟ್. ನನಗೂ ಗೊತ್ತಿರಲಿಲ್ಲ. ಧರ್ಮೇಂದ್ರ ಅಣ್ಣ ಅಂತ ಒಬ್ಬರಿದ್ದಾರೆ ನೋಡಿ, ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಇದ್ದಾರಲ್ಲ, ಅವ್ರೊಂದು ವೀಡಿಯೋ ಮಾಡಿ ರೀಲ್ಸ್ ಮಾಡಿದ್ರು. ಅದರಲ್ಲಿ ನೋಡ್ಬಿಟ್ಟು ಕಲ್ತ್ಕೊಂಡೆ. ಡಾಬ್ಸ್ಪೇಟ್ ಅದ್ರ ಹಿಸ್ಟ್ರಿನೇ ಚೆನ್ನಾಗಿದೆ ಒಂಥರ. ಸಿಕ್ಕಾಗ ಟ್ರಾಫಿಕ್ ಇಲ್ಲಿ ಡಾಬ್ಸ್ಪೇಟಲ್ಲಿ ಏನಕ್ಕೆ ಟ್ರಾಫಿಕ್ ಜಾಮ್ ಆಗೋದು ಗೊತ್ತಿಲ್ಲ. ಲೆಫ್ಟ್ ಸೈಡ್ ಏನಾದ್ರು ಫಂಕ್ಷನ್ ನಡೀತಾ ಆಯ್ತಾ ಅಂತ ಗೊತ್ತಿಲ್ಲ. ಅಲ್ಲಿ ಲಾರಿಯನ್ನು ಲೆಫ್ಟ್ ತಾಳಕ್ಕೆ ನಿಂತೈತೆ, ಕಾರ್ಗಳು ತಾಳಕ್ಕೆ ನಿಂತೈತೆ. ಯಾಕನ ಬಂದು ಸುಮ್ಮನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮೇಲೆ ಹೋಗ್ಬಿಟ್ಟಿದ್ದು ನಾವು, ಬರಬಾರ್ದು. ದಾಬಸ್ಪೇಟೆ ದಾಟಿ ಹೋಗ್ತಾ ಇದ್ದೀವಿ. ಡೀಸೆಲ್ ಹಾಕಿಸ್ಕೊಂಡು ಹೋಗ್ಬಿಟ್ಟು ಟೀ ಕುಡಿದು ಇವಾಗ ಜಸ್ಟ್ ಟೋಲ್ ಹತ್ರ ಹಾಕ್ಬಿಟ್ಟು ಮಳೆ ಬರೋಂಗಾಗಿ ಒಂದು ರೌಂಡ್ ಮಳೆ ಬಂತು, ಸಣ್ಣಕ್ಕೆ ಬಂತು. ಇನ್ನು ಜೋರಾಗಿ ಏನೇನು ಮಳೆ ಬಂದಿಲ್ಲ. ಮಳೆ ಬಂದರೆ ಸಮಸ್ಯೆ ಇಲ್ಲ, ಮನೆ ಅಂತ ಐಟಮ್ ಅಲ್ಲ. ಅಕ್ಕವನ್ನ ಕಡಿಗೆ ಸಾಕು. ವೆದರು ತಣ್ಣಗೈತೆ. ಚೆನ್ನಾಗಿದೆ ವೆದರ್ ಒಂಥರ ಸೂಪರ್ ಆಗೈತೆ. ಸಕಲೇಶ್ಪುರ ಎಂಟ್ರಿ ಆದ್ವಿ ಜಸ್ಟ್ ಈಗ.
ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ನಿಲ್ಲಿಸಿಲ್ಲ, ಒಂದು ಕಡೆ ಮಾತ್ರ ನಿಲ್ಲಿಸಿ ಟೀ ಕುಡಿದಿದೆ ಅಷ್ಟೇ. ಅಲ್ಲಿ ಟೋಲ್ ಹತ್ರ ಇನ್ನೊಂದು ಗಾಳಿ ಬರ್ತಾ ಇದೆ. ಫಂಕ್ಷನ್ ಆಗ್ತಾ ಇದೆ ಇಲ್ಲಿ, ಕಾಯಕವೇ ಕೆಲಸ ಬಸವಣ್ಣವ್ರದ್ದು ಇನಾಗ್ರೇಷನ್ನು ಸಕಲೇಶ್ಪುರ. ಹೊಟ್ಟೆ ಹಸಿತಾ ಐತೆ. ಬಿರಿಯಾನಿ ಸೆಂಟರ್ ಮಾಡ್ತಾವ್ರೆ, ಬಿರಿಯಾನಿ ಸೆಂಟರ್ಗಳು ಬೇಜಾನು ಹೋದ್ವು. ನಿಲ್ಸೋಣ ಅಂದ್ರೆ ಎಲ್ಲೂ ಜಾಗ ಸಿಗಲಿಲ್ಲ. ಇದೆಲ್ಲ ಸಿಕ್ತು. ಏನಿದು ಫಾಸ್ಟ್ ಫುಡ್? ಎಗ್ ರೈಸು. ಬಿರಿಯಾನಿನೇ ತಿನ್ನಬೇಕು. ನಮ್ಮ ಅಣ್ಣನೂ ಬಿರಿಯಾನಿ ತಿನ್ಬೇಕು ಅಂತ ತಿನ್ಬೇಕು. ಅವೆಲ್ಲ ಸುಳ್ಳಿವಾಗಿ ಇಲ್ಲೆಲ್ಲೂ ಮುಂದಕ್ಕೆ ಸಿಗಲ್ಲ. ಈಗ ಅಲ್ಲಿ ಸಿಕ್ಕಿದ ಕಡೆ ನಮ್ಗೆ ಅಲ್ಲಿ ನಿಲ್ಸೋಕ್ಕೆ ಜಾಗ ಆಗಲಿ ನಿಲ್ಲಿಸಲಿಲ್ಲ ನಾವು. ಇಲ್ಲೆಲ್ಲ ಸಿಗುತ್ತೆ ಬಿರಿಯಾನಿ. ಈಗ ಫಾರ್ಡ್ ಎಂಡೋವರ್ ಬಸ್ ಸ್ಟ್ಯಾಂಡೇ ಬರಲಿಲ್ಲ ಮರ, ಇನ್ನು ಈಗ ಬರೋದು ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಹತ್ರ ಬಂತು. ನೋಡೋಣ ಜಾಗ ಸಿಗೋ ಸೈಡ್ಗೆ ಹಾಕೊಂಡು ಬನ್ನಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಐತೆ ನೋಡಿ, ಸಕಲೇಶ್ಪುರ ಬಸ್ ಸ್ಟ್ಯಾಂಡ್. ಗಾಡಿ ಇಳಿಸಕ್ಕೆ ಶುರು ಮಾಡಿದ್ದೀವಿ. ಇಲ್ಲಿ ಅದಕ್ಕೆ ಈ ಥರ ಕುಸಿತವಾದ ಪ್ರದೇಶ ಇಲ್ಲ, ಅದಕ್ಕೆ ಇಲ್ಲಿ ರೋಡು ಆಗ್ತಾ ಇಲ್ಲ. ರೈಟ್ ಬಂತು. ವೆಹಿಕಲ್ಸ್ ಕಮ್ಮಿನೇ ಇದ್ದಾವೆ. 10 ಗಂಟೆ ಆಗೋಷ್ಟೊಳಗಡೆ ರೀಚ್ ಆಗಿಬಿಟ್ರೆ ಈ ಬಸ್ಗಳು ಅವ್ರದ್ದು ಯಾರದು ಕಾಟ ಇರಲ್ಲ. ಸ್ಲೀಪರ್ ಬಸ್ ಅವ್ರದ್ದು ಮತ್ತು ನಮ್ಮ KSRTC ಬಸ್ ಅವ್ರು ಕಮ್ಮಿ ಇರ್ತಾವಲ್ಲ. ಕಟಿಂಗ್ ಸ್ಲೀಪರ್ ಬಸ್ ಬರ್ತಾ ಇತ್ತು ಬೆಳಕಿದ್ದಾಗಲೇ. ಇದೆ 14 ವೀಲ್ ಲಾರಿ ಅವ್ರು ನೋಡಿ. 14 ವೀಲ 16 2 4 6 7 16 ವೀಲು. ನಮ್ಮದು ಖಾಲಿ ಆಗಿದೆ, ನಾವು ಹೋಗ್ಬೋದಿತ್ತು. ಇದ್ರಾಗೂ 6 ನೋಡಿ ಸೈಡ್ ಹೇಳ್ತಾನಲ್ಲ ಪೈನ 6 ಒಂದು ಖಾಲಿ ಗಾಡಿ 14 ವೀಲು. ಟ್ಯಾಂಕರ್ ಅವರು ಯಾವ ರೇಂಜಿಗೆ ಓವರ್ಟೇಕ್ ಮಾಡ್ತಾರೆ. ರೆಡಿ ಹಾಕಿ ರೋಡಿಗೆಲ್ಲ ಹೆಂಗೆ ಕೊರೆದವ್ರು ನೋಡಿ. ಮಳೆ ನೀರು ನೋಡಿ ಹೆಂಗೆ ಕರಿತಾ ಇದೆ ಅಲ್ಲಿ. ಫಾಗು ಬೆಳಗಿನ ಜಾವ ಇರುತ್ತಲ್ಲ ಆ ಥರ ನೀಟಾಗಿ ಕಾಣ್ತಾ ಇಲ್ಲ ವಿಡಿಯೋದಲ್ಲಿ. ಕೈ ಹೊರಗಡೆ ಹಾಕಿದ್ರೆ ಚಳಿನೇ ಆಗ್ತದೆ. ಡೇಂಜರಸ್ ರೋಡ್ಸ್.
ಎಲ್ಲ ಇಲ್ಲೆಲ್ಲ ಕೂರಿಸ್ಬಿಟ್ರೆ ಅಷ್ಟೇ ಮುಗೀತು. ಎತ್ತಾಗ ಜೆ ಸಿ ಬಿನೇ ಕರೆಸ್ಬೇಕು ಆಮೇಲೆ. ಅದು ಇಂಥ ಮಳೆಗಾಲದಲ್ಲಂತೂ ಕಷ್ಟ. ಬೈಕಾಗ 3 ಜನ ಬಂದವರಲ್ಲ ಹೋಗುದು ಇವರಿಗೆ ಹೋದಂಗೆ ಮನೆಗೆ ಹೋಯ್ತಾರೆ. NS ಅಲ್ಲಿ ಬಂದವ್ರೆ ಅಲ್ಲ. ಈ ಚಳಿಯಾಗ 3 ಜನ ಇದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಹೇಳು. ರೈನ್ಕೋಟೇನ ಹಾಕ್ಕೊಂಡವ್ರೆ ಮಧ್ಯದಲ್ಲಿ ಕುತ್ಕೊಂಡು. ಅದು NS ಸೀಟು ಫುಲ್ ಫ್ಲಾಟ್ ಸೀದಾ ಒಂದೇ ಥರ ಇರಲ್ಲ. ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ. ಹಾಂ, ಕಟ್ ಸೀಟು. ಏನಾಗಿತ್ತು ಹೇಳ? ಕಾರ್ ಬಂದಾಗ ನಾವು ಬಂದಾಗ ಹಾಂ, ಕಾರು ಕೆಳಗೆ ಹೌದಾ? ನಾನು ರುದ್ರೇಶ್ ಬಂದಾಗ. ಹಾಂ ಹಾಂ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ. ಬಿರಿಯಾನಿ ಅಂತೂ ನೆಚ್ಕೊಂಡ್ರೆ ಬಿರಿಯಾನಿ ಸಿಗಲ್ಲ. ನೋಡೋಣ, ಹೋಪ್ಸ್ ಬಿಡೋದು ಬೇಡ. ಘಾಟೆಲ್ಲ ಮುಗಿದ್ಮೇಲೆ ಮಂಗಳೂರು ರೋಡ್ಗೆ ಹೋಗ್ಬೇಕಾದ್ರೆ ಸಿಗ್ಬೋದು. ಹಿಂಗೈತೆ ನೋಡಿ ವೆದರು. ಹೊರಗಡೆ ಹಾಕಿದ್ರೆ ವಿಡಿಯೋ ಮಾಡೋಕ್ಕೆ ಫುಲ್ಲು ಮೋಡ ಮುಚ್ಕೊಂಬಿಟ್ಟದೆ ಮಂಜು. ಹಾಂ, ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾನ ಏನೋ ಅಂತಾರೆ. ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತಾರ? ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾನ ಮಡಿಕೇರಿ ಅಂತಾರೆ ಅನ್ಸುತ್ತೆ. ಹಾಂ, ಸಕಲೇಶ್ಪುರನ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಅಂತಾರೆ. ಸ್ಕಾಟ್ಲ್ಯಾಂಡಲ್ಲಿ ಜಾಸ್ತಿ ಮಂಜಿರುತ್ತೆ ಅಂತನಾ? ಏನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಅಯ್ಯೋ, ಕಾರು ನೋಡಿ ಇವನು ಹೆಂಗೆ ಎದುರಿಸ್ತಾ ಟಿ ವಿ ಅವನು. ಕಾರೋನಾ? ಹ್ಞೂ, ಇದು ಓವರ್ಟೇಕ್ ಮಾಡ್ಬೇಕಾರೆ ಎದುರುಗಡೆ ಲಾರಿ ಎಷ್ಟು ಮರೆ ತಿಮ್ಮಿ ತುಂಬ್ಕೊಂಡು ಹೋಗ್ತೈತೆ. ಎಷ್ಟು ಓವರ್ಟರ್ನೇ ಹಾಕಿರ್ಬಿಡ ಅಣ್ಣಯ್ಯ. ರೈಟ್ ಲೈಟ್ ಆಫ್ ಮಾಡೋಣ. ಕಾಣ್ತಾ ಇಲ್ಲ, ಏನು ವಿಡಿಯೋ ಆಫ್ ಮಾಡ್ಬೇಕು. ಇವತ್ತಿನ ನೈಟ್ ಊಟ ಬಂದ್ಬಿಟ್ಟು ಪರೋಟ, ಚಿಕನ್ ಹೈದ್ರಾಬಾದಿ. ನಮ್ಮ ಅಣ್ಣ ಒಂದು ಲೆಗ್ ಪೀಸ್ ತಗೊಂಡವನೆ. ಸದ್ಯಕ್ಕಿದೆ ಊಟ. ಹೊಟ್ಟೆ ಸೇರಿ ತಿನ್ಬಿಡೋಣವನ್ನೇ. ಊಟ ಮಾಡ್ಬಿಟ್ಟು ಸಿಗ್ತೀನಿ. ಇಲ್ಲಿ ಕಾಣ್ತಾರ ಕಿಂಗ್ಸ್ ಬೇ ಅನ್ನೋ ರೆಸ್ಟೋರೆಂಟಲ್ಲೇ ಊಟ ಮಾಡಿದ್ದು. ಪರೋಟ ಒಂದು 3-4 ಪರೋಟ ತಿಂದ್ಬಿಟ್ಟು, ಹಾಫ್ ಕುಷ್ಕ ತಿಂದ್ಬಿಟ್ಟು ಬಂದ್ವಿ. ಗಾಡಿ ಆ ಕಡೆ ಫ್ರಂಟಲ್ಲಿ ಇತ್ತು, ಆ ಕಡೆ ಈ ಲಾರಿಗಿನ ಮುಂದೆ ಇತ್ತು. ಹೋಟ್ಲು ಮುಂದೆನೇ ತಂದು ಹಾಕಿದ್ದೀವಿ. ಇಲ್ಲೇ ಫ್ಲ್ಯಾಟು. ಇನ್ನೊಂದು 60 ಕಿಲೋಮೀಟ್ರ್ ಐತೆ ಪಾಯಿಂಟು. ಒಂದು 6 ಗಂಟೆಗೆ ಹೊರಟ್ರೂ ಆರಾಮಾಗಿ ಹೋಗ್ಬೋದು. ಒಂದು 2 ಅವರ್ಗೆ ಹೋಗ್ತೀವಿ ಅಂದ್ರೂ ಆರಾಮಾಗಿ ಹೋಗ್ಬೋದು. ಒಂದು 8 ಗಂಟೆ ಆಗುತ್ತೆ ಹೋಗೋಷ್ಟೊತ್ತಿಗೆ. ಹೆಂಗಿದ್ರು 10 ಗಂಟೆಗೆಲ್ಲ ಶುರು ಮಾಡೋದು. ಅದಕ್ಕೆ ಇಲ್ಲೇ ಮಲ್ಕೊಳ್ಳೋದು. ಎಲ್ರಿಗೂ ಗುಡ್ ನೈಟ್. ಬೆಳಗ್ಗೆ ಸಿಗೋಣ. The next day. ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಬ್ರಷ್ ಮಾಡಿಲ್ಲ, ಇನ್ನು ಮಗ ತೊಳೆದಿಲ್ಲ. ಜಾಗ ಹುಡುಕ್ತಾ ಇದ್ದೀವಿ ಸ್ವಲ್ಪ ಅಂತ. ಯಾವ ಹೋಟ್ಲು ಯಾವ ಡಾಬಾನು ಸಿಗ್ತಾ ಇಲ್ಲ. ಹೋಗ್ತಾ ಇದ್ದೀವಿ ಪಾಯಿಂಟ್ಗೆ. ಒಂದು 50 ಕಿಲೋಮೀಟ್ರ್ ಐತೆ. ಬ್ರಷ್ ಮಾಡಿ ಟೀ ಕುಡಿಬೇಕು ಫಸ್ಟು. ರಾತ್ರಿ ಎಲ್ಲ ಮಳೆ ಬಂತು, ಚೆನ್ನಾಗಿ ನಿದ್ರೆ ಮಾಡಿದ್ವಿ. ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆದ್ವಿ. ಶಂಕರ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಕಂಪ್ನಿ ಬೈಕಂಪಾಡಿಗೆ. ಗಾಡಿ ನೋಡಿ ಎಷ್ಟು ಕೊಳೆ ಆಗೈತೆ.
ಸಿಕ್ಕಾಪಟ್ಟೆ ಮಳೆ ಬೇರೆ ಬಂತಲ್ಲ, ಸಿಕ್ಕಾಪಟ್ಟೆ ಕೂಡ ಆಗತ್ತೆ. ತಿಂಡಿ ಹೋಟ್ಲು ಇಲ್ಲೇ ಇರಬೇಕು. ಟಾರ್ಪಲ್ ಒಂದು ಚಿಕ್ಕದೈತೆ ಅಷ್ಟೇ. ಹೋಗ್ಬಿಟ್ಟು ಫ್ರೆಶಪ್ ಆಗಿ ಜಾಗ ಐತಂತೆ, ಫ್ರೆಶಪ್ ಮಾಡಿಬಿಟ್ಟು ಟೀ ಕುಡಿಯೋಣ ಫಸ್ಟು. ಬ್ರಷ್ ಮಾಡಿ ಫ್ರೆಶಪ್ ಹಾಕ್ಬಿಟ್ಟು ಬಂದ್ವಿ. ಹೋಟ್ಲ್ ಇಲ್ಲೇ ಐತೆ, ಬಟ್ ತಿಂಡಿ ಸಿಗುತ್ತೋ ಸಿಗಲ್ಲ ಗೊತ್ತಿಲ್ಲ. ಅಲ್ಲಿ ಪಾಮಾಯಿಲ್ ಹತ್ರ ಒಂದು ಹೋಟ್ಲ್ ಐತೆ, ಅಲ್ಲಿಗೆ ಹೋಗ್ಬೇಕಿಲ್ಲ ಅಂದರೆ ಇಲ್ಲಿ ಸಿಕ್ಕಿಲ್ಲ ಅಂದರೆ ನೋಡೋಣ ಸಿಗುತ್ತೋ ಸಿಗಲ್ಲ. ಬನ್ನಿ. ಒಂದೊಂದು ಪೂರಿ ತಿಂದ್ವಿ, ಇವಾಗ ಪಲಾವ್ ತಿಂತಾ ಇದ್ದೀವಿ. ಪಲಾವ್ ಅಂತ ಇದು ನನಗೇನು ಅನ್ನಿಸ್ತಿಲ್ಲ, ಚಿತ್ರಾನ್ನ ಇದ್ದಂಗೆ ಐತೆ. ಹಗ್ಗ ಟಾರ್ಪಲ್ಲೆಲ್ಲ ತೆಗೆದ್ವಿ. ನಮ್ಮ ಅಣ್ಣ ಹಗ್ಗ ಕಟ್ತವನೆ, ನೋಡ್ಬೇಕು ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರೋ ಅಂತ. ಇದೇ ಫ್ಯಾಕ್ಟ್ರಿ ಒಳಗಡೆ ಅನ್ಲೋಡಿಂಗ್ ಮಾಡ್ತವ್ರೆ, ಕ್ರೇನಲ್ಲಿ ಮಾಡ್ತವ್ರೆ. ಈ ಕ್ರೇನಲ್ಲಿ ಮಾಡಿದ್ರೆ ಹಿಂಸೆ ಏನಪ್ಪ ಅಂದ್ರೆ, ಅದು ಎತ್ತದ ಮೇಲೆ ಸೈಡ್ ಬಾಡಿಗೆಲ್ಲ ಟಚ್ ಕಿಚ್ ಆದರೆ ಭಯ, ಅದೇ ಬೇಜಾರು. ಮತ್ತು ಬಾಡಿ ಹಂಗೆ ಡೊಂಕೊಂಡು ಹೋಗ್ತವೆ. ಕಂಪ್ನಿ ಬಾಡಿಗಳೆಲ್ಲ ಹಂಗೆ ಮೊದಲು ಸಿಕ್ಕಾಪಟ್ಟೆ ಸ್ಟ್ರೆಂತ್ ಕಮ್ಮಿ ಬೇರೆ ಇರುತ್ತಲ್ಲ, ಮತ್ತು ಅಲ್ಲಿ ಹೊರಗಡೆ ಹೋಗಿ ವೀಡಿಯೋ ಮಾಡಿದ್ರೆ ಏನಾರು ಬೈತಾರೆ ಅಂದ್ಬಿಟ್ಟು ಇಲ್ಲೇ ಮಾಡ್ತಾಯಿದ್ದೀನಿ. ಕ್ರೇನ್ ಒಳಗೆ ಕೂತಿದ್ದೀನಿ, ನಮ್ಮ ಅಣ್ಣ ಗಾಡಿ ಒಳಗಡೆ ಕೂತಿದ್ದಾನೆ. ಒಂಥರ ಚೆನ್ನಾಗೈತಿ ಒಳಗೆ ಕೂತಿರೋದು. ಭಯ ಆಪ್ರೇಟ್ರು. ಇದು ಗೇರ್ ಅಂತೆ, ಇದು ಗೇರ್ ಅಂತೆ. ಅವನ ಕೈಲಿ ಇಟ್ಕೊಂಡಿರೋದೆಲ್ಲ ಸ್ಟೇರಿಂಗ್ ಅಂತೆ. ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಮೇಲ್ಗಡೆ ಜಾಗ ಅಲ್ಲಿಗೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ಇಳಿಯೋಣ ಬನ್ನಿ, ಸಾಕು ಕ್ರೇನಿಂದ. ನಮ್ಮ ಗಾಡಿ ಒಳಗಡೆ ಹೋಗಿ ಕೂತ್ಕೊಳ್ಳೋಣ. ಇಷ್ಟೊಂದಿದೆ ಇನ್ನು ಅನ್ಲೋಡಿಂಗಿಗೆ ಮಾಡ್ತಾರ ನೋಡಿ. ಒಂದೇ ಸಲ ಸಿಕ್ಕಾಪಟ್ಟೆ ಈ ಥರ ಒಂದು 3 ಸಲ ಎತ್ಬಿಟ್ರೆ ಸಾಕು, ಫುಲ್ ಕಂಪ್ಲೀಟ್ ಆಗೋಗುತ್ತೆ. ಗಾಡಿನೇ ಅಲ್ಲಾಡ್ತಾ ಇತ್ತು ಅಂತಿತ್ತು. ಫುಲ್ಲು ಸುತ್ತವ್ರು ನೋಡಪ್ಪ, ಕರೆಕ್ಟಾಗಿದ್ದರ ಹಿಂಗೆ 3 ಸಲ ಎಟ್ಬಿಟ್ರೆ ಸ್ವಲ್ಪ ಖಾಲಿ ಆಗೋಗುತ್ತೆ. ಖಾಲಿನೇ ಆಯ್ತು ನನ್ನ ಕೆಳಗಿಂದು. ಕರೆಕ್ಟಾಗಿ 2 ರೌಂಡ 3 ರೌಂಡ್ ಅಷ್ಟೇ. ಫೈನಲಿ ಗಾಡಿ ಅನ್ಲೋಡ್ ಆಯಿತು, ರಿಸೀವ್ಡ್ ಇಸ್ಕೊಂಡ್ವಿ. ಪಾರ್ಟಿ ದುಡ್ಡು ಹಾಕಿದ್ರು ನಮಗೆ. ಹೊರಟಿದ್ದೀವಿ ವಾಪಸ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಸಿಗ್ತೀವಿ. ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ಯಾರ್ಯಾರು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಬಾಯ್. ಎಲ್ಲರಿಗೂ ಬಾಯ್. ಮತ್ತೆ ಮುಂಬೈ ಟ್ರಿಪ್ಪಲ್ಲಿ ಸಿಗೋಣ. ಬಾಯ್ ಬಾಯ್. ಆಫ್ ಟು ಮುಂಬೈ.